ನಿಮ್ಮ ಜೀವನದ ಹಲವಾರು ಸಮಸ್ಯೆಗಳಿಗೆ ಸುಲಭವಾಗಿ ಪರಿಹಾರವನ್ನು ತಿಳಿಸಿಕೊಡುವಂತಹ ವಿಶೇಷ ಕಾರ್ಯಕ್ರಮ ಗುರುಮಂತ್ರಗೆ ಸ್ವಾಗತ. ನಾನು ಲಿಖಿತಾ ಸತೀಶ್. ಇವತ್ತಿನ ಗುರುಮಂತ್ರ ಕಾರ್ಯಕ್ರಮದಲ್ಲಿ ಕನಸು ಅಂದ್ರೆ ಏನು, ಕನಸು ಬೀಳೋದಕ್ಕೆ ಕಾರಣಗಳೇನು, ಜೊತೆಗೆ ಕನಸಿನಲ್ಲಿ ಏನಾದರೂ ಹಾವು, ಬೆಕ್ಕು ಅಥವಾ ಇನ್ನಿತರೆ ಪ್ರಾಣಿಗಳು ಕಂಡು ಬಂದರೆ ಅದಕ್ಕೆಲ್ಲ ಕಾರಣಗಳೇನು, ಪರಿಹಾರವೇನು, ಇವೆಲ್ಲವನ್ನ ತಿಳಿಸ್ಕೊಡೋದಕ್ಕೆ ನಮ್ಮೊಟ್ಟಿಗಿದ್ದಾರೆ ಕರ್ನಾಟಕದ ಪ್ರಖ್ಯಾತ ಜ್ಯೋತಿಷ್ಯರಾದಂಥ ಡಾಕ್ಟರ್ ಮೂಗೂರು ಮಧು ದೀಕ್ಷಿತ್ ಅವರು. ಬನ್ನಿ ಅವನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಮ್ಮ. ಇನ್ನು ವೀಕ್ಷಕರೇ, ನೀವೇನಾದರೂ ಗುರೂಜಿಯವ್ರನ್ನ ನೇರವಾಗಿ ಭೇಟಿಯಾಗಬೇಕಾದಲ್ಲಿ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಭೇಟಿ ಮಾಡ್ಬೋದು. ಜೊತೆಗೆ ನಮ್ಮ ಕಾರ್ಯಕ್ರಮಕ್ಕೂ ಕೂಡ ಕರೆ ಮಾಡಿ ಮಾತನಾಡ್ಬೋದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬಹುದು. ಇನ್ನು ಗುರುಜಿ, ಮೊದಲನೇದಾಗಿ ಹೇಳಬೇಕಾದ್ರೆ ಮನುಷ್ಯ ಮಲ್ಕೊಂಡ ಮೇಲೆ ಕನಸು ಕಾಣೋದು ಸಹಜನೇ, ಆದರೆ ಕೆಲವೊಬ್ಬರಿಗೆ ಕನಸು ಕೂಡ ಡಿಸ್ಟರ್ಬ್ ಮಾಡುವಂಥದ್ದು ಇರುತ್ತೆ. ಈ ಮೊದಲನೇದಾಗಿ ಈ ಕನಸು ಅಂದ್ರೆ ಏನು, ಕನಸು ಅನ್ನೋದು ಯಾಕೆ ಬೀಳುತ್ತೆ ಅಂತ ಹೇಳಿ. ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಗಳ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಎಸ್ಟೆಲ್ ವಾಹಿನಿಯ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಡಾಕ್ಟರ್ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇಂದಿನಿಂದ ನಿಮ್ಮೆಲ್ಲರ ಮತ್ತು ನಮ್ಮೆಲ್ಲರ ಪ್ರೀತಿಯ ಎಸ್ಟೆಲ್ ವಾಹಿನಿಯಲ್ಲಿ ಗುರುಮಂತ್ರ ಕಾರ್ಯಕ್ರಮವನ್ನು ಮತ್ತೆ ಪ್ರಾರಂಭ ಮಾಡ್ತಾ ಇರುವಂಥದ್ದು. ಅನೇಕರು ಪ್ರತಿದಿನ ವಾಟ್ಸಪ್ ಮುಖಾಂತರ, ಫೋನ್ಗಳ ಮುಖಾಂತರ ಮತ್ತೆ ನೀವು ಪ್ರೋಗ್ರಾಮ್ ಶುರು ಮಾಡಿ, ಕಾರ್ಯಕ್ರಮ ಮಾಡಿ, ಗುರುಮಂತ್ರ ಕಾರ್ಯಕ್ರಮವನ್ನೇ ನಡೆಸ್ಕೊಡಿ ಅಂತೇಳಿ ಅನೇಕರು ಕೇಳ್ತಾ ಇದ್ದಂತಹ ವಿಷಯವಾಗಿ ಇವತ್ತಿನಿಂದ ಸುದೀರ್ಘ ಕಾಲದವರೆಗೆ ಗುರುಮಂತ್ರ ಕಾರ್ಯಕ್ರಮವನ್ನು ನಡೆಸಬೇಕು ಅಂತೇಳಿ ಎಸ್ಟೆಲ್ ವಾಹಿನಿಯಲ್ಲಿ ಈ ಕಾರ್ಯಕ್ರಮನ ಶುರು ಮಾಡಿದ್ದೀವಿ. ಪ್ರತಿದಿನ ಒಂದೊಂದು ವಿಚಾರವನ್ನು, ಬೇರೆ ಬೇರೆ ವಿಷಯಗಳನ್ನು ತಿಳಿಸುವಂಥ ಒಂದು ನಿಸ್ವಾರ್ಥ ಕೆಲಸವನ್ನು ಇನ್ನು ಮುಂದೆ ನಾವು ಮಾಡ್ಕೊಂಡು ಹೋಗ್ತೀವಿ ಪ್ರತಿನಿತ್ಯ ಅನ್ನುವಂಥ ವಿಚಾರವನ್ನು ತಿಳಿಸ್ತಾ, ಕನಸು ಇಲ್ಲಿ ಪ್ರಮುಖವಾಗಿ ಎರಡು ವಿಷಯಗಳನ್ನು ತಿಳ್ಕೋಬೇಕಾಗ್ತದೆ. ನಮ್ಮ ಪ್ರಾಚೀನ ಶಾಸ್ತ್ರಗಳಲ್ಲಿ ಈ ಕನಸುಗಳ ಬಗ್ಗೆ ಅನೇಕ ಬೇರೆ ಬೇರೆ ವಿಚಾರಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ನಮ್ಮ ಜೀವನದ ಮುನ್ಸೂಚನೆಯಾಗಿ ಈ ಕನಸುಗಳು ಶಕುನವಾಗಿ ನಮಗೆ ತಿಳಿಸ್ತವೆ ಅನ್ನುವಂಥ ವಿಚಾರವನ್ನು ನಾವು ಯಾರೂ ಮರಿಬಾರ್ದು. ನಮ್ಮ ಸುತ್ತಮುತ್ತ ನಡೆಯುವಂತಹ ಶಕುನಗಳು ನಮ್ಮ ಭವಿಷ್ಯವನ್ನು ಅಥವಾ ನಮ್ಮ ಮುಂದಿನ ಘಟನೆಗಳನ್ನು ತಿಳಿಸ್ತದೆ. ಅದೇ ರೀತಿ ಈ ಕನಸು ಕೂಡ. ಆದರೆ ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗಿರುವಂಥದ್ದು ಏನಪ್ಪ ಅಂದರೆ, ಯಾವುದೋ ಒಂದು ದೇವ್ದ ಸಿನಿಮಾ ನೋಡ್ಕೊಂಡು ಬಂದುಬಿಟ್ಟಿರ್ತೀರಿ, RR ಸಿನಿಮಾ ನೋಡ್ಕೊಂಡು ಬಂದುಬಿಟ್ಟಿರ್ತೀರಿ. ಆ ಸಂದರ್ಭದಲ್ಲಿ ರಾತ್ರಿ ಮಲ್ಕೊಂಡಾಗ ಭಯ ಆಯಿತು, ಕನಸು ಬಿತ್ತು ಅಂದರೆ ಅದ್ರ ಫಲವನ್ನು ನೀವು ತಗೊಳ್ಳೋ ಹಾಗಿಲ್ಲ. ಅಥವಾ ಇನ್ನೊಂದು ರಾತ್ರಿ ಯಾರ ಜೊತೆನೋ ಜಗಳ ಆಡ್ಕೊಂಡು ಮಲ್ಕೊಂಡಿರ್ತೀರಿ, ಅದನ್ನು ನೀವು ತಗೊಳ್ಳೋ ಹಾಗಿಲ್ಲ. ಆಕಸ್ಮಿಕವಾಗಿ ಪ್ರತಿನಿತ್ಯ ಚೆನ್ನಾಗಿ ನೀವು ನಿದ್ದೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ಯಾವುದಾದ್ರೂ ಕನಸುಗಳು ಬಿದ್ದಂಥ ಸಂದರ್ಭದಲ್ಲಿ ಅದನ್ನು ನಾವು, ಅಂದರೆ ದೀರ್ಘವಾದ ನಿದ್ದೆ, ಅಂದರೆ ಆಲ್ಮೋಸ್ಟ್ 2 ಗಂಟೆ ಮೇಲೆ ಬೆಳಿಗ್ಗೆ 6 ಗಂಟೆ ಒಳಗಡೆ ಬೀಳುವಂತಹ ಕನಸಿದೆಯಲ್ಲ, ಅದು ಅತ್ಯಂತ ವಿಶೇಷವಾಗಿರುವಂಥ ಫಲವನ್ನು ನೀಡ್ತದೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೋಬೇಕು. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಯಾವ್ಯಾವ ಪ್ರಾಣಿಗಳು ಕಂಡ್ರೆ ಏನೆಲ್ಲ ಫಲಗಳಾಗ್ತದೆ ಅನ್ನುವಂಥ ವಿಚಾರವನ್ನು ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಇನ್ನು ಪ್ರಮುಖವಾಗಿ ಮೊದಲನೇದಾಗಿ ನಾಯಿ. ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಸಾಕುವಂತಹ, ಮುದ್ದಿಸುವಂತಹ, ಮನೆಯಲ್ಲಿ ಒಂದಾಗಿ ನೋಡುವಂತಹ ಪ್ರಾಣಿ ಅಂದರೆ ಅದು ನಾಯಿ. ಈ ನಾಯಿಯ ಬಗ್ಗೆ ಶಕುನಗಳು ಏನು ಹೇಳ್ತದೆ ಅನ್ನುವಂಥ ವಿಚಾರವನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಥಮವಾಗಿ ನಾನು ತಿಳಿಸ್ತಾ ಇದ್ದೀನಿ. ಏನಂದರೆ, ಯಾರಿಗಾದರೂ ಮಲಗಿದ್ದಂಥ ಸಂದರ್ಭದಲ್ಲಿ ನಾಯಿಗಳು ಕನಸಲ್ಲಿ ಬಿದ್ದರೆ, ಯಾವುದಾದ್ರೂ ಸರಿ ಯಾವುದೇ ಥರದ ನಾಯಿಗಳು ನಿಮಗೆ ಕನಸಲ್ಲಿ ಬಿದ್ದರೆ ಅದು ಏನು ಇಂಡಿಕೇಶನ್ ಮಾಡುತ್ತೆ ಅಂತಂದರೆ, ನಿಮ್ಮ ಶತ್ರುಗಳ ವಿರುದ್ಧ, ಕಾಂಪಿಟೇಟರ್ ವಿರುದ್ಧ, ಅದು ಉದ್ಯೋಗದಲ್ಲಿರ್ಬೋದು, ವ್ಯಾಪಾರದಲ್ಲಿರ್ಬೋದು, ಕೆಲಸದಲ್ಲಿರ್ಬೋದು, ಯಾವುದೇ ವಿಚಾರದಲ್ಲಿ ನಿಮ್ಮ ಎದುರಾಳಿಯ ವಿರುದ್ಧ ಜಯವನ್ನು ಗಳಿಸುವಂತಹ ಮುನ್ಸೂಚನೆಯನ್ನು ಅದು
ತೋರಿಸುತ್ತೆ ಅನ್ನುವಂಥ ವಿಚಾರವನ್ನು ತಿಳಿಸ್ಬೇಕಾಗ್ತದೆ. ಆ ಒಂದು ನಾಯಿ ಒಂದು ಕಡೆ ನಿಂತಿದ್ದು ಇನ್ನೊಂದಷ್ಟು ನಾಯಿಗಳು ಎದುರುಗಡೆ ನಿಂತ್ಕೊಂಡು ಏನಾದರೂ ಬೊಗಳ್ತಾ ಇದ್ದರೆ, ಜೋರಾಗಿ ಕಿರ್ಚ್ತಾ ಇರುವಂತಹ ಘಟನೆ ಏನಾದ್ರು ನಿಮಗೆ ಕಾಣಿಸಿದ್ರೆ ನಿಮಗೆ ಒಬ್ಬರಿಗಿಂತ ಹೆಚ್ಚು ವಿರೋಧಿಗಳು ಉಟ್ಕೋತಾರೆ, ಆದರೂ ಕೂಡ ಅವ್ರ ವಿರುದ್ಧವಾಗಿ ನೀವು ಗೆಲ್ತೀರಿ ಅನ್ನುವಂತಹ ಮುನ್ಸೂಚನೆಯನ್ನ ಇದು ತಿಳಿಸುತ್ತಮ್ಮ. ಏನ ಗುರುಜಿ, ಒಬ್ರು ಕಾಲರ್ ರೆಡಿ ಇದ್ದಾರೆ. ನಮಸ್ತೆ. ನಮಸ್ತೆ, ನಿಮ್ಮ ಹೆಸರು? ಎಲ್ಲಿಂದ ಕರೆ ಮಾಡ್ತಿರೋದು? ಓಕೆ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನಿಮ್ಮ ಡೇಟ್ ಆಫ್ ಬರ್ತ್ ಹಾಗೆ ಟೈಮಿಂಗ್ಸ್ ಹೇಳ್ತೀರಾ? 15/5/1985. ಓಕೆ, ಟೈಮಿಂಗ್ಸ್? ಅವ್ರ ಹೆಸರೇನಮ್ಮ? ಬೆಳಗ್ಗೆ ಯೋಗೇಶ್. ಓಕೆ, ಗುರೂಜಿಯವರಿದ್ದಾರೆ, ಮಾತನಾಡಿ. ಯೋಗೇಶ್ ಅವರೇ ನಮಸ್ಕಾರ. ನಮಸ್ತೆ ಗುರುಜಿ. ಗ್ರಾಮ ಪಂಚಾಯತಿ ಎಲೆಕ್ಷನ್ ಎಲ್ಲ ಮುಗಿಸಿದ್ರಾ? ಮೇಡಮ್ ಗುರುಜಿ ಅಂತ ಅಂದ್ರೆ ನಮ್ಮ ಅಣ್ಣ ನಿಂತಿದ್ರು ಕೊಟ್ಟರು ಗುರುಜಿ. ನಿಮ್ಮ ಅಣ್ಣ ನಿಂತಿದ್ರಾ? ನಿಂತಿರು ಗುರುಜಿ, 6 ಓಟ ಕೊಟ್ಟರು ಗುರುಜಿ. ಏನಾಯ್ತು? 6 ಓಟ ಕೊಟ್ಬಿಟ್ರು. ನೀವು ಸರಿಯಾಗಿ ಮಾತಾಡ್ತಾ ಇರೋದು ಕೇಳಿಸ್ತಾ ಇಲ್ವಲ್ಲ ಗುರುಜಿ? 6 ಓಟ ಕೊಟ್ಬಿಟ್ರು. 6 ಹೋಟೆಲ್ ಸೋತ್ಬಿಟ್ರಾ? ಹೌದು ಗುರುಜಿ. ಅಯ್ಯೋ, ನೆಕ್ಸ್ಟ್ ಟೈಮ್ ಗೆಲ್ತಾರ ಬಿಡಿ, ತಲೆ ಕೆಡಿಸ್ಕೊಬಿಡಿ. ಏನ್ ಅವ್ರ ಹೆಸರು? ಕುಮಾರ್ ಗುರುಜಿ. ಕುಮಾರ್. ನೋಡಿ, ಮುಂದ್ ವರ್ಷ ಚೆನ್ನಾಗಿದೆ, ಮುಂದಿನ ಬಾರಿ ಅವ್ರು ಖಂಡಿತವಾಗಿಯೂ ಗೆಲ್ತಾರೆ, ಯೋಚನೆ ಮಾಡಬೇಡಿ, ಆಯ್ತಾ? ಯಾಕಂದ್ರೆ ನೋಡಿ, ಕುಮಾರನ ಹೆಸರಿಗೆ 8ನೇ ಮನೆಯಲ್ಲಿ ಗುರು, ಅಂದ್ರೆ ದುಸ್ಥಾನದಲ್ಲಿ ಗುರು ನೀಚನಾಗಿದ್ದ, ಗುರುಬಲ ಇರ್ಲಿಲ್ಲ, ಅದಕ್ಕೆ ಅವ್ರು ಸೋತಿದ್ದಾರೆ. ನೆಕ್ಸ್ಟ್ ಟೈಮ್ ಖಂಡಿತವಾಗಿಯೂ ಗೆಲ್ತಾರೆ, ಯೋಚನೆ ಮಾಡೋದು ಬೇಡ, ಆಯ್ತಾ? ಓಕೆ, ಹೇಳಿ, ನಿಮ್ ಬಗ್ಗೆ ಕೇಳ್ಬೇಕಲ್ಲ, ಏನ್ ಹೇಳ್ಬೇಕು ನಿಮ್ ಬಗ್ಗೆ? ನೀವು ಮಾತಾಡ್ತಾರ ಸರಿ ಕೇಳಿಸ್ತಾ ಇಲ್ಲ ನಂಗೆ. ದಯವಿಟ್ಟು ಸಿಗ್ನಲ್ ಸಿಗೋ ಕಡೆ ಬಂದು ಮಾತನಾಡಿ, ಇಲ್ಲಾಂದ್ರೆ ಕರೆ ಕಟ್ ಆಗುತ್ತೆ. ವೀಕ್ಷಕರೇ, ದಯವಿಟ್ಟು ಕರೆ ಮಾಡಬೇಕಾದ್ರೆ ನಿಮ್ಮ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ ಸಿಗ್ನಲ್ ಸಿಗೋ ಕಡೆ ಬಂದು ಮಾತನಾಡಿ ಅಂತ ಹೇಳ್ತಾ, ಏನೋ ಗುರುಜಿ ಹೇಳ್ತಾ ಇದ್ರಿ ಕನಸಿನಲ್ಲಿ ನಾಯಿ ಕಂಡ್ರೆ ಏನೆಲ್ಲ ಆಗುತ್ತೆ ಅಂತ ಹೇಳಿ. ಮತ್ತೆ ನಾಯಿ ಕೋಪವಾಗಿದ್ರೆ, ಅಂದ್ರೆ ತುಂಬಾ ಕೋಪ ಮಾಡಿಕೊಂಡು ಆ ನಾಯಿ ಏನಾದರೂ ಕನಸಲ್ಲಿ ಬೊಗಳ್ತಾ ಇರೋ ಥರ ಏನಾದರೂ ನಿಮಗೆ ಕೇಳಿಸಿದ್ರೆ, ಕಂಡ್ರೆ, ಆ ಸೂಚನೆ ಏನು ಹೇಳುತ್ತೆ ಅಂದರೆ ನಿಮ್ಮನ್ನ ಅನೇಕರು ಪ್ರಚೋದನೆಯನ್ನ ಮಾಡ್ತಾರೆ, ನಿಮ್ಮನ್ನ ಕೆರಳಿಸ್ತಾರೆ ಅನ್ನುವಂಥ ವಿಚಾರವನ್ನು ನೀವು ತಿಳ್ಕೊಬೇಕಾಗ್ತದೆ. ಅಕಸ್ಮಾತ್ ಯಾವುದಾದ್ರೂ ಒಂದು ನಾಯಿ ಕನಸಲ್ಲಿ ಮರಣ ಹೊಂದಿರುವಂತಹ ರೀತಿಯಲ್ಲಿ ಏನಾದರೂ ಕಂಡ್ರೆ, ಸತ್ತೋಗಿದೆ, ಅಯ್ಯೋ ನೀವೇನೋ ಅಳ್ತಾ ಇರೋ ಥರ, ಅಥವಾ ಸತ್ತೋಗಿರೋ ನಾಯಿ ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಾ ಇರೋ ಥರ, ಅಥವಾ ನಿಮ್ಮ ಮನೆ ಮುಂಭಾಗದಲ್ಲಿ ನಾಯಿ ತೀರೋಗಿರೋ ಥರ, ಅಥವಾ ನೀವು ಸಾಕಿರೋ ನಾಯಿ ಮರಣ ಹೊಂದಿರೋ ಥರ ಏನಾದರೂ ನಿಮ್ಮ ಕನಸಲ್ಲಿ ಕಂಡ್ರೆ ಅದು ಏನು ಸೂಚನೆಯನ್ನು ನೀಡುತ್ತೆ ಅಂತಂದರೆ, ನಿಮ್ಮ ಅತ್ಯಂತ ಆತ್ಮೀಯರಾಗಿರುವಂತಹ ಅಥವಾ ನಿಮಗೆ ಗೊತ್ತಿರುವಂತಹ ಬಂಧು ಅಥವಾ ಅತ್ಯಂತ ಆತ್ಮೀಯ ಗೆಳತಿಯ ಮರಣ ಸಂಭವಿಸುತ್ತೆ, ಅಥವಾ ಅವರು ಯಾವುದಾದ್ರೂ ಒಂದು ಸಂಕಷ್ಟದಲ್ಲಿ ಸಿಲುಕಿಕೊಳ್ತಾರೆ ಅನ್ನುವಂಥ ಸೂಚನೆಯನ್ನು ಈ ನಾಯಿಯ ಶಕುನ ತಿಳಿಸುತ್ತೆ. ಇದನ್ನು ಪ್ರಮುಖವಾಗಿ ನೀವೆಲ್ಲರೂ ತಿಳ್ಕೊಬೇಕಾಗ್ತದೆ. ಅದೇ ರೀತಿ ಇನ್ನು ಕೆಲವರಿಗೆ ನೆನ್ನೆ ನನಗೆ ಒಬ್ಬರು ಫೋನ್ ಮಾಡಿದ್ರಮ್ಮ, ಏನಂತಂದರೆ, ಗುರುಳೆ ನಮಗೆ ಮೊಸಳೆ ಕಾಣ್ಬಿಡ್ತು ಕನಸಲ್ಲಿ ಅಂತ. ಆ ರೀತಿಯಾಗಿ ಮೊಸಳೆ, ಕುದುರೆ, ಒಂಟೆ, ಬೆಕ್ಕು, ಈ ಥರ ಅನೇಕ ಬೇರೆ ಬೇರೆ ಪ್ರಾಣಿಗಳು ಕಾಣಿಸ್ಕೊತಾ ಇರುತ್ತೆ. ಕೆಲವರಿಗೆ ಹಾವು, ನಿರಂತರವಾಗಿ ಕನಸಲ್ಲಿ ಹಾವು ಕಾಣಿಸ್ಕೊತಾ ಇರುತ್ತೆ. ಹಾವು ಕಾಣಿಸ್ಕೊಳ್ಳೋಕ್ಕೆ ತುಂಬ ಸಿಂಪಲ್, ಅವ್ರಿಗೆ ರಾಹು ಭುಕ್ತಿ ನಡೀತಾ ಇರುತ್ತೆ. ಎಕ್ಸ್ಪೆಷಲಿ ಕೇತು ಭುಕ್ತಿಗಿಂತ ರಾಹು ಭುಕ್ತಿ, ಅಥವಾ ರಾಹು ದಶೆ ರಾಹು ಭುಕ್ತಿ, ಅಥವಾ ಶನಿ ದಶೆ ರಾಹು ಭುಕ್ತಿ, ರಾಹು ದಶೆ ಶನಿ ಭುಕ್ತಿಗಳಿದ್ದಂಥ ಸಂದರ್ಭದಲ್ಲಿ, ಅಥವಾ ಯಾರೆಲ್ಲ ರಾಹು ನಕ್ಷತ್ರದಲ್ಲಿ ಜನನವಾಗಿರ್ತಾರೋ, ಶತಭಿಷ ನಕ್ಷತ್ರ, ಸ್ವಾತಿ ನಕ್ಷತ್ರ, ಮತ್ತು ಆರಿದ್ರಾ ನಕ್ಷತ್ರದಲ್ಲಿ ಯಾರೆಲ್ಲ ಜನನಾಗಿರ್ತೀರಿ ಅಂಥವ್ರಿಗೆ ಅತಿ ಹೆಚ್ಚು ಕನಸಿನಲ್ಲಿ ಸರ್ಪಗಳು ಕಾಣಿಸ್ಕೊಳ್ಳುವಂಥದ್ದು ಕಾಡ್ತಾ ಇರುತ್ತೆ. ಅದಕ್ಕೋಸ್ಕರ ಅದ್ರ ಬಗ್ಗೆ ಗಾಬರಿ ಮಾಡ್ಕೊಳ್ಳುವಂಥದ್ದು ಬೇಡ. ಸರ್ಪಶಕುನದ ಬಗ್ಗೆ ಸುದೀರ್ಘವಾಗಿ ಮುಂದಿನ ದಿನಗಳಲ್ಲಿ ತಿಳಿಸ್ಕೊಡ್ತೀನಿ. ಮತ್ತು ಪ್ರಮುಖವಾಗಿ ಒಂದು ವಿಚಾರವನ್ನು ಇವತ್ತು ನಾನು ತಿಳಿಸ್ಬೇಕಮ್ಮ. ಏನಂತಂದರೆ, ನಮ್ಮಲ್ಲಿ ಕರ್ನಾಟಕದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿತಾ ಇರುವಂಥ ಒಂದು ಸಂಸ್ಥೆ ನಮ್ಮದು. ಇದೇ ಜನವರಿ ತಿಂಗಳಲ್ಲಿ ಒಂದು ಹೊಸ ಬ್ಯಾಚ್ ಶುರು ಮಾಡ್ತಾ ಇದ್ದೀವಿ. ಮತ್ತು ಈ ಕೊರೋನಾ ತುಂಬ ಜನಕ್ಕೆ ಬೇರೆ ಬೇರೆ ಥರದ ಪಾಠಗಳನ್ನು ಕಲಿಸಿದೆ, ಜೊತೆಗೆ ನಮಗೆ ಇನ್ನೊಂದು ಥರ ಪಾಠ ಕಲಿಸಿದೆ. ಏನಂತಂದರೆ, ಆನ್ಲೈನ್ ಮುಖಾಂತರ ಕೂಡ ಜ್ಯೋತಿಷ್ಯವನ್ನು ಕಲಿಸ್ಬೋದು ಅಂತ. 2 ಬ್ಯಾಚ್ಗಳು ಕೊರೋನಾ ಸಂದರ್ಭದಲ್ಲಿ ಮುಗೀತು. ಈಗ ಜನವರಿಯಿಂದ ಒಂದು ಬ್ಯಾಚ್ ಶುರು ಆಗ್ತಾ ಇದೆ. ಪ್ರತಿಯೊಬ್ಬರು ಇದನ್ನು ಇವರೇ ಕಲಿಬೇಕು, ಇಂಥವರೇ ಕಲಿಬೇಕು ಅನ್ನೋಂಥದ್ದು ಏನಿಲ್ಲ ನಮ್ಮಲ್ಲಿ. ನಮ್ಮ ಗುರುಕುಲದ ಉದ್ದೇಶ ಪ್ರತಿಯೊಬ್ಬರು ಒಂದು ಮನೆಯಲ್ಲಿ ಒಬ್ಬರು ಅಸ್ಟ್ರಾಲಜರ್ ಇರಬೇಕು ಅಂತ. ಯಾಕಂದರೆ ಅವರ ಕುಟುಂಬದ ಬಗ್ಗೆ ಅವರು ತಿಳ್ಕೊಬೋದು. ಅದಕ್ಕೋಸ್ಕರ ಈ ಜನವರಿ 20ರ ನಂತರ ಹೊಸ ಬ್ಯಾಚ್ ಶುರುವಾಗ್ತಾ ಇದೆ. ಯಾರೆಲ್ಲರಿಗೂ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಆಸಕ್ತಿ ಇದೆ, ವಾಸ್ತುಶಾಸ್ತ್ರವನ್ನು ಕಲಿಬೇಕು ಅಂತಿದೆ,
ಮತ್ತು ಪ್ರಶ್ನೆಶಾಸ್ತ್ರವನ್ನು ಕಲಿಬೇಕು ಅಂತ ಆಸಕ್ತಿ ಇದೆ ಅವರು ದೂರವಾಣಿ ಮುಖಾಂತರ ಕರೆ ಮಾಡ್ಬೋದು. ಮತ್ತು ನಾನು ಗ್ಯಾರಂಟಿ ಕೊಡ್ತೀನಿ, ನೀವು 9 ರಿಂದ 10 ತಿಂಗಳು ಅಥವಾ 11 ತಿಂಗಳುಗಳ ಕಾಲ, ಅಂದರೆ ಪ್ರತಿ ಶನಿವಾರ ಮತ್ತು ಮಂಗಳವಾರ ತರಗತಿಗಳು ಪ್ರಾರಂಭ ಆಗ್ತದೆ. 1 ವರ್ಷಗಳ ಕಾಲ 9 ರಿಂದ 10 ತಿಂಗಳ ಕಾಲ ನಮ್ಮಲ್ಲಿ ನೀವು ಕ್ಲಾಸಿಗೆ ಬಂದರೆ ನೀವು ಒಂದು ಒಳ್ಳೆ ಕನ್ಸಲ್ಟೇಷನ್ ಆಫೀಸ್ ಮಾಡಿಕೊಂಡು ಕ್ಲೈಂಟ್ ಅಟೆಂಡ್ ಮಾಡ್ಬೋದು. ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ. ಅಂದರೆ ಅಷ್ಟು ಶಾಸ್ತ್ರೋಕ್ತವಾಗಿ ನಾವು ಅವ್ರಿಗೆ ಸೂಕ್ಷ್ಮ ವಿಚಾರಗಳನ್ನು ಕೂಡ ಕಲಿಸ್ಕೊಡ್ತೀವಿ. ಯಾರಿಗೆ ಆಸಕ್ತಿ ಇದೆ ಅವರು ಕಲಿಬೋದಮ್ಮ. ಓಕೆ ಗುರುಜಿ, ನಾ ಹೇಳ್ತಾ ಇದ್ರಿ ಶಕುನ ಶಾಸ್ತ್ರಗಳ ಬಗ್ಗೆನೂ ಕೂಡ ನೀವು ಶಕುನ ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಭಯ ಮೂಡಿಸುತ್ತೆ. ಎಲ್ಲಾದರೂ ಹೋಗಬೇಕಾದ್ರೆ ಬೆಕ್ಕಡ್ಡ ಬಂತು ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ನಿಂತು ಹೋಗೋದಾಗಿರ್ಬೋದು, ಅಥವಾ ಏನಾದರೂ ಮಾತನಾಡ್ತಿರ್ಬೇಕಾದ್ರೆ ಅಲ್ಲಿ ಲೊಚ್ಗುಟ್ರು ಕೂಡ ನಾವು ಶಕುನ ಅಂತ ಹೇಳಿ ಮಾತನಾಡೋದಕ್ಕೆ ನಿಲ್ಲಿಸ್ತೀವಿ. ಇದ್ರ ಬಗ್ಗೆ ಎಲ್ಲ ಏನು ಹೇಳ್ತೀರಾ? ನಮ್ಮ ಶಕುನಗಳು ಬಹಳ ಪ್ರಮುಖವಾದ ವಿಚಾರ ಅದು. ಯಾಕಂದರೆ ನಾವು ಅನೇಕ ಬಾರಿ ಇದ್ರ ಬಗ್ಗೆ ತರಗತಿಯಲ್ಲಿ ಹೇಳ್ತಾ ಇರ್ತೀವಿ. ಈಗ ಎಕ್ಸಾಂಪಲ್, ಯಾರೋ ಒಬ್ಬರು ಬಂದು ಪ್ರಶ್ನೆ ಕೇಳ್ತಾರೆ, ಏನಂತ ಅಂದರೆ, ಗುರುಗಳೇ ನನಗೆ ಎಂಥ ಹುಡುಗಿ ಸಿಗುತ್ತೆ ಗುರುಗಳೇ ಅಂತ ಪ್ರಶ್ನೆ ಕೇಳ್ತಾರೆ. ಅವರು ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಯಾರಾದರೂ ಹೊರಗಡೆಯಿಂದ ಒಂದು ಹೆಣ್ಮಗಳು ಬಂದರೆ ಶಕುನ ಹೇಳುತ್ತೆ ಅಂಥ ಹುಡುಗಿ ಸಿಗುತ್ತೆ ಅವ್ರಿಗೆ ಅಂತ. ಆಯಿತಾ? ಇದು ನಮ್ಮ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಶಕುನಗಳ ಬಗ್ಗೆ ತುಂಬ ವಿಚಾರಗಳನ್ನು ಬರೆದಿದ್ದಾರೆ. ಅಕಸ್ಮಾತ್ ಯಾರಾದರೂ ಮದುವೆ ಬಗ್ಗೆ ನೋಡಿ, ಅವ್ರ ಹತ್ರ ಜಾತಕ ಇಲ್ಲ, ಕುಂಡ್ಲಿ ಇಲ್ಲ, ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇಲ್ಲ, ಏನೂ ಇಲ್ಲ, ಯಾರೋ ಒಬ್ರು ಬಂದು ಪ್ರಶ್ನೆ ಕೇಳ್ತಾ ಇದ್ದಾರೆ. ಆ ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಒಂದು ಹೆಣ್ಣಿನ ಜೊತೆ 2 ಗಂಡು ಮಕ್ಕಳು ಬಂದಿದ್ದಾರೆ ಪ್ರಶ್ನೆ ಕೇಳಲಿಕ್ಕೆ ಅಂತ ಇಟ್ಕೊಳ್ಳೋಣ. ಆಗ ನಾವು ಹೇಳ್ತೀವಿ, ಯಾರ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವ ಹೆಣ್ಣು ಮಗಳ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೋ ಅವ್ರಿಗೆ ದ್ವಿಕಳತ್ರ ಯೋಗ ಅಂತ. ಅದು ಒಂದು ಗಂಡಿನ ಜೊತೆ 2 ಹೆಣ್ಮಕ್ಳು ಬಂದು ಅವ್ರ ಮಗನ ಬಗ್ಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ ಅಂದರೆ ಅವ್ರಿಗೆ ದ್ವಿಕಳತ್ರ ದೋಷ ಇದೆ ಅಂತ. ಅಂದರೆ ಅವೆಲ್ಲ ಕೂಡ ನಮ್ಮ ಸುತ್ತ ನಡೆಯುವಂಥ ಘಟನೆಗಳನ್ನು ಇಂಡಿಕೇಟ್ ಮಾಡ್ತಾ ಹೋಗ್ತದೆ. ಪ್ರಶ್ನೆ ಹೇಗಿರುತ್ತೆ, ಶಕುನಗಳು ಹೇಗಿರುತ್ತೆ ಅಂದರೆ, ಅವರು ಪ್ರಶ್ನೆಯನ್ನು ಕೇಳಲಿಕ್ಕೆ ಬರುವ ಸಂದರ್ಭದಲ್ಲಿ ಅವರ ತರುವ ವಸ್ತುಗಳು ಕೂಡ ಅವರ ಫಲಾಫಲಗಳನ್ನು ತಿಳಿಸ್ತಾ ಹೋಗ್ತದೆ. ಅದ್ರ ಬಗ್ಗೆ ಮುಂದೆ ಮಾತಾಡ್ತೀನಿ ನಾನು. ಇನ್ನು ನೆಕ್ಸ್ಟು ಕುದುರೆ ಕಂಡ್ರೆ, ಈ ಕುದುರೆ ಬಹಳ ಪ್ರಮುಖವಾಗಿ ಓಡುವಂತಹ ಕುದುರೆ, ಸಪ್ತ ಕುದುರೆಗಳು, ಒಟ್ಟಿಗೆ ಇರುವಂಥ ಕುದುರೆಗಳು, ಈ ರೀತಿ ಬೇರೆ ಬೇರೆ ಕುದುರೆಗಳು ಕನಸಲ್ಲಿ ಕಾಣ್ತಾ ಇರುತ್ತೆ. ಜೊತೆಗೆ ತುಂಬ ಜನ ಇತ್ತೀಚಿನ ದಿನಗಳಲ್ಲಿ ಒಂದು ಅಭ್ಯಾಸ ಮಾಡ್ಕೊತಾ ಇದ್ದಾರೆ, ನೆನಪಾಯಿತು ಅದಕ್ಕೆ ಹೇಳ್ತಾ ಇದ್ದೀನಿ ನಾನು. ಈ ಕುದುರೆ ಫೋಟೋಗಳನ್ನು ಮನೆಯಲ್ಲಿ ಇಟ್ಕೋತಾರೆ. ಆದರೆ ನಮ್ಮ ಧರ್ಮಶಾಸ್ತ್ರದಲ್ಲಿ ಕುದುರೆಗಳ ಫೋಟೋವನ್ನು ಮನೆಯಲ್ಲಿ ಇಡಬಾರ್ದು. ಸಪ್ತ ಕುದುರೆಗಳು ಸೂರ್ಯನ ಓಡುವಂತಹ ಸಂದರ್ಭದಲ್ಲಿ ಅವನ ರಥಕ್ಕೆ ಕಟ್ಕೊಂಡಿರ್ತಾನೆ ಸಪ್ತವರ್ಣ ಕುದುರೆಗಳನ್ನು. ಅದಕ್ಕೋಸ್ಕರ ಅದನ್ನು ಇಟ್ಕೊಂಡ್ರೆ ವಾಸ್ತುದೋಷ ನಿವಾರಣೆ ಆಗುತ್ತೆ ಅನ್ನುವಂಥದ್ದು ಒಂದು ದೊಡ್ಡ ಪ್ರಚಾರ ಈಗ ಆಗ್ತಾ ಇದೆ. ದಯವಿಟ್ಟು ಆ ಕುದುರೆ ಫೋಟೋಗಳನ್ನು ಇಟ್ಕೋಬೇಡಿ. ಯಾಕೆ ಇಟ್ಕೋಬಾರ್ದು ಅಂತ ನಮ್ಮ ಶಾಸ್ತ್ರದಲ್ಲಿದೆ ಅಂತಂದರೆ, ಆ ಕುದುರೆಗೆ ಚಂಚಲತೆ ಜಾಸ್ತಿ ಇರ್ತದೆ. ಅದಕ್ಕೆ ಯಾವಾಗಲೂ ಕುದುರೆಯನ್ನು ಓಡಿಸುವಾಗ ಕಣ್ಣಿಗೆ ಬಟ್ಟೆ ಕಟ್ಬಿಟ್ಟು ಓಡಿಸ್ತಾರೆ. ಅದೇ ಥರ ಮನೆಯಲ್ಲಿ ಕುದುರೆಗಳ ಫೋಟೋ ಇದ್ದಾಗ ಮನೆಯಲ್ಲಿರುವಂತಹ ಮಕ್ಕಳು, ಮನೆಯಲ್ಲಿರುವಂತಹ ಹೆಣ್ಣು ಮಕ್ಕಳು ಚಂಚಲತೆಗೆ ಒಳಗಾಗುವಂಥ ಸಾಧ್ಯತೆ ಇರ್ತದೆ. ಆ ಪ್ರಾಣಿಗಳ ಇನ್ಫ್ಲೂಯೆನ್ಸ್ ಆಗುತ್ತೆ. ಅದಕ್ಕೋಸ್ಕರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಥರದ್ದು ಒಂದು ಕುದುರೆ ಇರ್ಬೋದು ಅಥವಾ 7 ಕುದುರೆ ಇರ್ಬೋದು, ಆ ಕುದುರೆ ಫೋಟೋಗಳನ್ನು ದಯವಿಟ್ಟು ಇಡಬೇಡಿ. ಅದಿದ್ದರೆ ಇವತ್ತೇ ತೆಗೆದು ಇಟ್ಬಿಡಿ. ಇನ್ನು ಕನಸಲ್ಲಿ ಏನಾದ್ರೂ ಕುದುರೆ ಕಂಡ್ರೆ ನೀವು ನಿಮ್ಮ ಜೀವನದಲ್ಲಿ ಸದೃಢರಾಗ್ತೀರಿ. ನೀವು ತುಂಬ ಕಾನ್ಫಿಡೆನ್ಸ್ ಲೆವೆಲ್ ನಿಮಗೆ ಇನ್ನು ಮುಂದೆ ಜಾಸ್ತಿ ಆಗ್ತದೆ. ಇನ್ನು ಪ್ರಮುಖವಾಗಿ ಇಲ್ಲಿ 2 ವಿಚಾರವನ್ನು ತಿಳ್ಕೊಬೇಕಾಗ್ತದೆ. ಏನಂದರೆ, ನಿಮ್ಮ ಕನಸಿನಲ್ಲಿ ಬಂದಿರುವಂಥ ಕುದುರೆ ಕಪ್ಪು ಕುದುರೆನಾ ಅಥವಾ ಬಿಳಿ ಕುದುರೆನಾ ಅಂತ. ಕಪ್ಪು ಕುದುರೆ ಕಾಣಬಾರ್ದು ಕನಸಲ್ಲಿ. ಕಪ್ಪು ಕುದುರೆ ಕಂಡ್ರೆ ಹಿಂಸೆ, ಅವಮಾನ, ಅಪವಾದಗಳು, ನಿಮಗೆ ಗೊತ್ತಿಲ್ಲದೇನೆ ಯಾರ ಜೊತೆ ಹೋಗಿ ಜಗಳವನ್ನು ಆಡುವಂತಹ ಪರಿಸ್ಥಿತಿ, ಅಥವಾ ನಿಮ್ಮ ಸಂಬಂಧಿಕರ ಜೊತೆ, ಕುಟುಂಬದವರ ಜೊತೆ, ಕಚೇರಿಯಲ್ಲಿ, ಉದ್ಯೋಗದಲ್ಲಿ ಜಗಳಗಳಾಗುವಂಥ ಸಾಧ್ಯತೆಗಳು ಇರ್ತದೆ. ಅದೇನಾದರೂ ಬಿಳಿ ಕುದುರೆ ಏನಾದ್ರು ಕಂಡ್ರೆ ಅದು ಅತ್ಯಂತ ಯಶಸ್ಸು, ಶುದ್ಧ ಮನಸ್ಸಿನ ಸಂಕೇತ. ಮತ್ತು ನೀವು ಮಾಡ್ತಾ ಇರುವಂಥ ಕೆಲಸದಲ್ಲಿ ಯಶಸ್ಸನ್ನು ಗಳಿಸ್ತೀರಿ, ಮತ್ತು ನೀವು ಮಾಡುವಂಥ ಕೆಲಸದಲ್ಲಿ ನಿಮಗೆ ಲಾಭ ಪ್ರಾಪ್ತಿ ಆಗ್ತದೆ ಅನ್ನುವಂಥ ಸೂಚನೆಯನ್ನು ಈ ಕುದುರೆಯ ಕನಸಿನ ಫಲ ತಿಳಿಸುತ್ತಮ್ಮ. ಇನ್ನು ಗುರುಜಿ, ಕನಸಲ್ಲಿ ಏನಾದರೂ ಒಂಟೆ ಅಥವಾ ಇನ್ನಿತರ ಪ್ರಾಣಿಗಳು ಕಂಡು ಬಂದರೆ ಏನನ್ನ ಸೂಚಿಸುತ್ತೆ ಅಂತ? ಹೌದು, ಒಂಟೆ ತುಂಬ ಜನಕ್ಕೆ ಕಾಣುತ್ತೆ. ಮರಳುಗಾಡಲ್ಲಿರುವಂತಹ ಒಂಟೆ ನೋಡಿ, ಒಂಟೆ ಏನಾದರೂ ಕನಸಲ್ಲಿ ಕಂಡ್ರೆ ಅತಿ ಹೆಚ್ಚು ಭಾರವನ್ನು ಇನ್ನು ಮುಂದೆ ಜೀವನದಲ್ಲಿ ನೀವು ಹೊರಬೇಕಾಗ್ತದೆ. ಜವಾಬ್ದಾರಿ ಜಾಸ್ತಿ ಆಗುತ್ತೆ. ಅದು ಕೌಟುಂಬಿಕ ಜವಾಬ್ದಾರಿ ಇರ್ಬೋದು, ಕುಟುಂಬದಲ್ಲಿರುವಂಥ ಅಣ್ಣ ತಮ್ಮ ತಂಗಿ ಅಕ್ಕ ತಂಗಿಯರ ಜವಾಬ್ದಾರಿ ಇರ್ಬೋದು, ಸ್ನೇಹಿತರ ಜವಾಬ್ದಾರಿ ಇರ್ಬೋದು, ಅಥವಾ ನಿಮ್ಮ ಕಚೇರಿಯಲ್ಲಿ ನಿಮಗೆ ವರ್ಕ್ಲೋಡ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರ್ತದೆ. ಅಂದರೆ ನಿಮ್ಮ ಕೆಲಸದ ಭಾರ, ನಿಮ್ಮ ಜೀವನದ ಭಾರ ಜಾಸ್ತಿ ಆಗ್ತದೆ. ಅಂದರೆ ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಇನ್ನು ಮುಂದೆ ನಿಮಗೆ ಸಿಗೋದಿಲ್ಲ.
ನೀವು ಹೆಚ್ಚು ಕೆಲಸವನ್ನು ಮಾಡಬೇಕಾಗ್ತದೆ, ಒತ್ತಡದ ಜೀವನವನ್ನು ಅನುಭವಿಸಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಈ ಒಂಟೆಯ ವಿಚಾರದಲ್ಲಿ ನೀವು ತಿಳ್ಕೊಬೇಕಾಗ್ತದೆ. ಮತ್ತು ಮನಸ್ಸಿನಲ್ಲಿ ಯಾವಾಗಲೂ ಆತಂಕ, ಏನೋ ಒಂಥರ ಗೊಂದಲ, ನನಗೆ ಯಾರಾದರೂ ಏನಾದರೂ ಮಾಡಿಬಿಡ್ತಾರಾ, ಅಥವಾ ಏನಾದರೂ ಆಗ್ಬಿಡುತ್ತಾ, ಅಥವಾ ನಾನು ರೋಡಲ್ಲಿ ಹೋಗುವಾಗ ನನಗೆ ಏನಾದ್ರು ಆಗ್ಬಿಡುತ್ತಾ, ನನ್ನ ಕುಟುಂಬದಲ್ಲಿ ಯಾರಿಗಾದ್ರು ಏನಾದ್ರು ಆಗ್ಬಿಡುತ್ತಾ, ಅಯ್ಯೋ ಆಫೀಸಲ್ಲಿ ನನ್ನ ಜೊತೆ ಜಗಳ ಆಗ್ಬಿಡುತ್ತಾ, ಈ ಥರ ಏನು ಪ್ರಾಕ್ಟಿಕಲಿ ಏನೂ ಪ್ರಾಬ್ಲಮ್ಸ್ ಇರೋದಿಲ್ಲ. ಆದರೆ ಮಾನಸಿಕವಾಗಿ ಅವ್ರಿಗೆ ಏನಾಗ್ತಾ ಇರತ್ತಂದರೆ ಗೊಂದಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಈ ರೀತಿಯಾಗಿ ಒಂಟೆ ಕನಸಲ್ಲಿ ಕಂಡಂಥ ಸಂದರ್ಭದಲ್ಲಿ ಈ ರೀತಿಯ ಫಲಾಫಲಗಳು ಅವರಿಗೆ ಪ್ರಾಪ್ತಿಯಾಗ್ತದೆ. ಇನ್ನು ಲಕ್ಷ್ಮಿಯ ವಾಹನ ಅಥವಾ ಲಕ್ಷ್ಮಿಗೆ ಅತ್ಯಂತ ಪ್ರೀತಿ ಆಗಿರುವಂತಹ ಗೂಬೆ. ಕೆಲವ್ರಿಗೆ ಈ ಗೂಬೆ ಕಾಣಿಸ್ಕೊತದಮ್ಮ. ಈ ಗೂಬೆ ಕಾಣಿಸ್ಕೊಂಡ್ರೆ ಕೆಟ್ಟದ್ದ ಒಳ್ಳೇದ ಅನ್ನುವಂಥದ್ದು ತುಂಬ ಜನದ ತಲೆಯಲ್ಲಿ ಓಡ್ತಾ ಇರುತ್ತೆ. ಇನ್ನು ಕೆಲವ್ರು ಕೇಳ್ತಾರೆ, ಗೂಬೆಯನ್ನು ಮನೇಲಿ ಇಟ್ಕೋಬೇಕಾ ಇಟ್ಕೋಬಾರ್ದಾ, ಪೂಜೆ ಮಾಡಬೇಕಾ ಮಾಡಬಾರ್ದಾ, ಈ ಥರದ್ದೆಲ್ಲ ತುಂಬ ಪ್ರಶ್ನೆಗಳನ್ನು ತುಂಬ ಜನ ಕೇಳ್ತಾ ಇರ್ತಾರೆ. ನಮ್ಮ ಪ್ರತಿನಿತ್ಯದ ಒಂದು ಊಟ ಮಾಡೋದಿರ್ಬೋದು, ಮಲ್ಕೊಳ್ಳೋದಿರ್ಬೋದು, ಅಥವಾ ದಿನನಿತ್ಯದ ಜೀವನದಲ್ಲಿ ನಾವು ಮಾಡುವಂಥ ಕೆಲಸಗಳಿರ್ಬೋದು, ಅದಕ್ಕೆ ಧರ್ಮಶಾಸ್ತ್ರದಲ್ಲಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಅದರ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಮಾತಾಡ್ತೀನಿ. ಇನ್ನು ಗೂಬೆ ಕನಸಿನಲ್ಲಿ ಕಾಣಬಾರ್ದು. ಕನಸಿನಲ್ಲಿ ಕಂಡ್ರೆ ಅದು ಅಪಶಕುನ ಅಂತ ಕರಿತೀವಿ. ನೀವು ಗೂಬೆಯನ್ನು ಮನೆಯಲ್ಲಿ ಇಡೋದ್ರ ಬದಲು ನೀವು ದಾರಿಯಲ್ಲಿ ಹೋಗುವಾಗ ಆ ಗೂಬೆಯ ರೆಕ್ಕೆ ಏನಾದರೂ ಕೆಳಭಾಗಕ್ಕೆ ಬಿದ್ದರೆ ಅದನ್ನು ತೆಗೆದುಕೊಂಡು ಬಂದು ನಿಮ್ಮ ತಿಜೋರಿಯಲ್ಲಿ ಇಟ್ಕೊಂಡ್ರೆ ಅದು ಅತ್ಯಂತ ಶುಭದಾಯಕ ಮತ್ತು ನಿಮ್ಮ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿರ್ತಾಳೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಬೇಕಾಗ್ತದೆ. ಹಂಗಂದ್ಬಿಟ್ಟು ಗೂಬೆಗೆ ಕಲ್ಲೊಡೆಯೋದು, ಆಮೇಲೆ ಅದರಿಂದ ರೆಕ್ಕೆಯನ್ನು ಬೀಳಿಸೋದು, ಆ ಥರ ಎಲ್ಲ ಮಾಡಬೇಡಿ. ಅದು ಆಕಸ್ಮಿಕವಾಗಿ ಬರಬೇಕು. ಇವತ್ತಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಪ್ರತಿಯೊಂದು ಕೂಡ ಅನುಕೂಲ ಸಿಂಧು, ನಮಗೆ ಬೇಕಾದಾಗ ಶಾಸ್ತ್ರಗಳನ್ನು ಬದಲಾಯಿಸ್ಕೊಳ್ಳುವಂಥ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಇಲ್ಲ ಸರ್, ನಿಮಗೆ ಮುಹೂರ್ತ ಚೆನ್ನಾಗಿದೆಯೋ ಇಲ್ಲೋ ಗೊತ್ತಿಲ್ಲ, ನಮಗೆ ಭಾನುವಾರನೇ ಬೇಕು. ಆಯಿತಾ ಅಪ್ಪ, ಈ ಜಾತಕ ಹೊಂದಾಣಿಕೆ ಆಗ್ತಾ ಇಲ್ಲ ಕಣಯ್ಯ, ಇವರು ನಿಮ್ಗೆ ಹೊಂದಾಣಿಕೆ ಆಗಲ್ಲ, ಬೇಡ ಅಂದರೆ ಹೊಂದಾಣಿಕೆ ಆಗೋಕ್ಕೆ ಏನು ಬೇಕು, ಹೆಸರು ಚೇಂಜ್ ಮಾಡ್ಬೇಕಾ ಹೇಳಿ ಅಂತ. ಈ ಥರದ ಒಂದು ಅನುಕೂಲ ಸಿಂಧು ಆಗಿದೆ. ಅದಕ್ಕೆ ಇವತ್ತಿನ ದಿನದಲ್ಲಿ ನೋಡಿ, ಸಕ್ಸಸ್ ರೇಟ್ ಜೀವನದಲ್ಲಿ ತುಂಬ ಕಡಿಮೆ. 100 ಜನದಲ್ಲಿ ಒಂದು 20 ಜನ ಸಕ್ಸಸ್ ಆದರೆ ಹೆಚ್ಚು, ಅಥವಾ 100 ಮದುವೆ ಆದರೆ 20% ಮಾತ್ರ ಚೆನ್ನಾಗಿರ್ತಾರೆ, 80% ಚೆನ್ನಾಗೇ ಇರೋದಿಲ್ಲ. ಯಾಕೆ ಅಂದರೆ ನಾವು ಯಾರೂ ಕೂಡ ಶಾಸ್ತ್ರ ಸಂಪ್ರದಾಯಗಳನ್ನು ಫಾಲೋ ಮಾಡ್ತಾ ಇಲ್ಲ. ಅದರಿಂದನೇ ಈ ರೀತಿಯ ಸಮಸ್ಯೆಗಳು ಆಗ್ತಾ ಇರುವಂಥದ್ದು. ನೋಡಮ್ಮ, ಗೂಬೆ ಏನಾದರೂ ಕಂಡ್ರೆ ಅದು ಜೀವನದ ಆರ್ಥಿಕ ಸ್ಥಿತಿಯನ್ನು ತಿಳಿಸುತ್ತೆ. ಇನ್ನು ಮುಂದೆ ನಿನ್ನ ಕುಟುಂಬದಲ್ಲಿ ನೀನು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಳ್ತೀಯಾ, ಅದು ಲೋನ್ ಮಾಡಿ ಸಿಕ್ಕಾಕೋತೀಯೋ, ಅಥವಾ ಯಾವ್ದಾದ್ರು ವ್ಯವಹಾರಕ್ಕೆ ಇನ್ವೆಸ್ಟ್ ಮಾಡಿ ಸಿಕ್ಕಾಕೋತೀಯೋ, ಅಥವಾ ಹೊಸದಾಗಿ ಬಿಸ್ನೆಸ್ ಪಾರ್ಟ್ನರ್ಶಿಪ್ಪಲ್ಲಿ ಮಾಡಬೇಕು ಅಂತ ಹೋಗ್ತಾ ಇದ್ದೀನಿ, ಅದಕ್ಕೆ ಹೋಗ್ಬಿಟ್ಟು ಏನಾದರೂ ಕೆಲಸವನ್ನು ಮಾಡಿ ಸಿಕ್ಕಾಕೋತೀಯೋ, ಯಾವುದಾದ್ರೂ ಒಂದು ವಿಧಾನದಲ್ಲಿ ನೀವು ಸಮಸ್ಯೆಯಲ್ಲಿ ಸಿಕ್ಕಾಕೋತೀರಿ. ಅದಕ್ಕೋಸ್ಕರ ಭಾಳ ಎಚ್ಚರಿಕೆಯನ್ನು ನೀವು ತಗೋಬೇಕಾಗ್ತದೆ. ಗೂಬೆ ಕಂಡ್ರೆ ಒಂದು ಆರ್ಥಿಕ ಸಂಕಷ್ಟದಲ್ಲಿ ಸಿಲುಕಿಕೊಳ್ಳುವಂತಹ ಸೂಚನೆ ಆಗಿರುತ್ತೆ. ಮತ್ತೊಂದು ಪ್ರಮುಖವಾಗಿ ಮರಣದ ಸುದ್ದಿ. ಯಾರ್ದಾದ್ರೂ ಒಬ್ಬರದು ಶೀಘ್ರದಲ್ಲಿ ನಿಮಗೆ ಮರಣದ ವಿಷಯ ತಿಳಿಯುವಂಥದ್ದು, ಅದು ಸಂಬಂಧಿಕರದಾಗಿರ್ಬೋದು, ದೂರ ಸಂಬಂಧಿಕರದಾಗಿರ್ಬೋದು, ಅಥವಾ ಗೊತ್ತಿರೋರ್ದು, ಸ್ನೇಹಿತರದ್ದು ಯಾವ್ದಾದ್ರೂ ಒಬ್ಬರದು ಮರಣದ ವಿಷಯ ಕೇಳುವಂತಹ ಸೂಚನೆಯನ್ನು ಈ ಗೂಬೆ ತಿಳಿಸುತ್ತೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಬೇಕಾಗ್ತದೆ. ಇನ್ನು ಗುರುಜಿ, ಕನಸಿನಲ್ಲಿ ಕಾಸುಗಳನ್ನ ಕಂಡ್ರೂ ಕೂಡ ಅಪಶಕುನ ಅಂತನಾದರೂ ಹೇಳ್ಬೋದು, ಅಥವಾ ಇದೇನು ಅನ್ನುವಂಥದ್ದು ಕನ್ಫ್ಯೂಷನ್ ತುಂಬ ಜನದಲ್ಲೂ ಕೂಡ ಇದೆ. ಕೆಲವ್ರಿಗೆ ತುಂಬ ಕಾಸು ಕಾಣೋದಾಗಿರ್ಬೋದು, ಅಥವಾ ಊಟ ತಿಂಡಿಗಳಲ್ಲಿ ಹೆಚ್ಚಾಗಿ ಕಂಡುಬರೋದಾಗಿರ್ಬೋದು. ಇದೆಲ್ಲವೂ ಕೂಡ ಪ್ರತಿಯೊಬ್ಬರು ಮನಸ್ಸಲ್ಲೂ ಅಥವಾ ಮೂಡ್ತಾ ಇರುತ್ತೆ. ಕೆಲವೊಬ್ಬರ ಹತ್ರ ಪ್ರಶ್ನೆ ಕೇಳಿರ್ತಾರೆ, ಸರಿಯಾದಂಥ ಉತ್ತರ ಸಿಕ್ಕಿರಲ್ಲ. ಇಲ್ಲಿ 2 ಪ್ರಮುಖ ವಿಚಾರ ಇದೆ. ಇಲ್ಲಿ 2 ಪ್ರಶ್ನೆಗಳನ್ನ ಕೇಳಿದ್ರಿ ನೀವು. ಒಂದು ಆಹಾರದೊಂದು ಕೇಳಿದ್ರಿ, ಹೌದು. ಎರಡನೇದು ನಾಣ್ಯದ ಬಗ್ಗೆ ಕೇಳಿದ್ರಿ. ನಿಮಗೆ ಗೊತ್ತಿರಲಿ, ಪದೇ ಪದೇ ತುಂಬಿದ ಕೊಡ ಕಾಣುವಂಥದ್ದು, ಅದರೊಳಗಡೆ ಹಣ ಕಾಣುವಂಥದ್ದು, ತುಂಬ ನಾಣ್ಯಗಳು ಕಾಣಿಸುವಂಥದ್ದು, ಇದರಲ್ಲಿ ಒಂದು ಸೀಕ್ರೆಟ್ ಇದೆ. ಆ ಸೀಕ್ರೆಟ್ ಏನಂದರೆ, ಯಾರ ಜಾಗದಲ್ಲಿ ಅಂದರೆ ಪರ್ಟಿಕ್ಯುಲರ್ ಒಂದು ಸ್ಥಳದಲ್ಲಿ, ಯಾವುದೋ ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಮಲ್ಕೊಂಡಾಗ ಮಾತ್ರ ಕನಸು ಬೇರೆ ಕಡೆ ಮಲ್ಕೊಂಡಾಗ ಬಿಡಲ್ಲ. ಇಲ್ಲ ಸರ್, ಅಲ್ಲಿ ಮಲ್ಕೊಂಡ್ರೆ, ಆ ರೂಮಲ್ಲಿ ಮಲ್ಕೊಂಡ್ರೆ, ಜಾಗದಲ್ಲಿ ಮಲ್ಕೊಂಡ್ರೆ ನಮ್ಗೆ ಕಾಣಿಸ್ತಾ ಇದೆ ಅಂದರೆ ಆ ಜಾಗದ ಸುತ್ತಮುತ್ತ ಎಲ್ಲೋ ನಿಧಿ ಇದೆ ಅನ್ನುವಂಥ ಸೂಚನೆಯನ್ನು ತಿಳಿಸುತ್ತೆ. ಯಾಕಂದರೆ ಹಿರಿಯರು ಏನು ಮಾಡ್ತಾ ಇದ್ರು ಅಂತಂದರೆ, ಮುಂದಿನ ಇವತ್ತೆಲ್ಲ ಬ್ಯಾಂಕ್ ಇದೆ, ಎಲ್ಲೆಲ್ಲೋ ನಾವು FD ಇಡ್ತೀವಿ, ಆದರೆ ಅವತ್ತು ಗೊತ್ತಿರಲಿಲ್ಲ ಆ ದುಡ್ಡನ್ನ, ನಾಣ್ಯವನ್ನು ಏನು ಮಾಡಬೇಕು ಅಂತ. ಕೊನೆ ಪಕ್ಷ ಅದು ನೆಕ್ಸ್ಟ್ ಜನರೇಷನ್ಗೆ ಸಿಕ್ಕಲಿ, ಈ ಮನೆ ಒಡೆಯೋವಾಗ ಸಿಗಲಿ ಅಂತೇಳಿ ದೊಡ್ಡ ದೊಡ್ಡ ಗೋಡೆಗಳು ಮಾಡ್ತಾ ಇದ್ರು ಆಗಿನ ಕಾಲದಲ್ಲಿ. ಆ ಗೋಡೆ ಒಳಗಡೆ ಇಡೋದು, ಭೂಮಿ ಒಳಗಡೆ ಇಡುವಂಥದ್ದು ಮಾಡ್ತಾ ಇದ್ರು. ಎಲ್ಲಿ ಆ ದುಡ್ಡು ನಿಧಿಗಳು ಕಾಣ್ತಾ ಇದೆಯೋ
ಆ ಜಾಗದಲ್ಲಿ ಮಲ್ಕೊಂಡಂಥ ಸಂದರ್ಭದಲ್ಲಿ ಆ ಸುತ್ತಮುತ್ತ ಇರುವಂಥದ್ದು ಅವರಿಗೆ ಹಣದ ಸೂಚನೆ ಆಗಿರ್ತದೆ ಅಥವಾ ಹಣದ ಲಾಭದ ವಿಚಾರವನ್ನು ಅದು ತಿಳಿಸುತ್ತೆ, ಪಿತ್ರಾರ್ಜಿತ ವಿಚಾರವನ್ನು ತಿಳಿಸುತ್ತೆ ಅಂತ ತಿಳ್ಕೊಬೇಕು. ನಮಸ್ತೆ, ನಮಸ್ಕಾರ ಮೇಡಮ್. ನಿಮ್ಮ ಹೆಸರು? ಪ್ರಮೋದ್ ಅಂತ, ಎಲ್ಲಿಂದ ಕರೆ ಮಾಡ್ತಿರೋದು? ಮೈಸೂರಿಂದ ಮೇಡಮ್. ಯಾರ ಬಗ್ಗೆ ಕೇಳಬೇಕಾಗಿತ್ತು? ಯಾವ್ದಕ್ಕಿಂತ ಹೇಳಿದ್ರೆ ಮೇಡಮ್, ಜಸ್ಟ್ ಒಂದು ಪ್ರೋಗ್ರಾಮ್ ನೋಡ್ತಾ ಇದ್ದೆ. ಒಂದು ಕ್ವಶನ್ ಕೇಳಬೇಕಾಗಿತ್ತು ನಾನು. ಓಕೆ, ಗುರೂಜಿಯವರಿದ್ದಾರೆ, ಮಾತನಾಡಿ. ನಮಸ್ಕಾರ ಗುರುಜಿ. ಸರ್, ನಮಸ್ಕಾರ. ಸರ್ ಹೇಳಿ. ಗುರುಜಿ, ನನ್ಗೊಂದು ಕ್ವಶನ್ ಇತ್ತು. ಹೇಳಿ ಸರ್. ಇದು ಏನು ಅಂತಂದ್ರೆ, ನನ್ಗೆ ರಾತ್ರಿ ಕನಸಿನಲ್ಲಿ ಈ ಬ್ರೆಡ್ ಮಧ್ಯ ಸೌತೆಕಾಯಿದು ಅಂದ್ರೆ ಕಟ್ ಮಾಡಿರೋ ಸೌತೆಕಾಯಿ ಒಂದು ಅಡಿಯಷ್ಟು ಎತ್ತರ ಕಾಣಿಸ್ತು. ಅದ್ರ ಸೂಚನೆ ಏನು ಗುರುಜಿ? ಇನ್ನೊಂದ್ಸರಿ ಹೇಳಿ. ನಿಮಗೆ ಕಟ್ ಮಾಡಿರುವಂಥ ಸೌತೆಕಾಯಿ ನಿಮ್ಮ ಕಣ್ಣಲ್ಲಿ ನಿಮಗೆ ಕಾಣಿಸ್ಕೊತಾ? ಹೌದು, ಕಟ್ ಮಾಡಿರೋ ಸೌತೆಕಾಯಿ ಒಂದೆರಡಲ್ಲ, ತುಂಬಾ ಪೀಸ್ಗಳು ಒಂದ್ರ ಮೇಲೆ ಇಟ್ಕೊಂಡದಂಗೆ ಬರ್ಗರ್ ಮೇಲೆ. ಓಕೆ, ಅದು ನಿಮ್ಮ ಕನ್ಸಲ್ಲಿ ಕಾಣ್ತಾ? ಹೌದು ಗುರುಜಿ. ಓಕೆ, ಯಾರ ಈ ರೀತಿಯಾಗಿ ತರಕಾರಿಗಳನ್ನು ಕಟ್ ಮಾಡಿದಂಥ ರೀತಿಯಲ್ಲಿ ಕನಸು ಬೀಳುತ್ತೋ ಅವರಿಗೆ ಆರ್ಥಿಕ ಸಂಕಷ್ಟ ಅಥವಾ ನೀವು ಮಾಡ್ತಾ ಇರೋಂಥ ಬಿಸ್ನೆಸ್ಸು, ನೀವು ಮಾಡ್ತಾ ಇರೋಂಥ ಕೆಲಸದಲ್ಲಿ ಲಾಸನ್ನು ಇಂಡಿಕೇಟ್ ಮಾಡುತ್ತೆ. ನೀವೇನು ಮಾಡ್ತಾ ಇದ್ದೀರಿ? ಏನು ಮಾಡ್ತಾ ಇದ್ದೀರಿ ನೀವು? ನಾನು ಬಿಸ್ನೆಸ್ ಅಲ್ಲಿ ಇಲ್ಲ, ಕೆಲಸ ಮಾಡ್ತಾ ಇರೋದು ಸರ್. ಒಂದು ಕಂಪ್ನಿ ಕೆಲಸ ಮಾಡ್ತಾ ಇದ್ದೀನಿ ನಾನು. ಓಕೆ, ಕೆಲಸ ನೀವು ವೈಯಕ್ತಿಕವಾಗಿ ನೀವೇನಾದ್ರು ಬೆಳೆ ಬೆಳೀತಾ ಇದ್ದರೆ ಅಥವಾ ನೀವು ಯಾವುದಕ್ಕಾದ್ರೂ ಇನ್ವೆಸ್ಟ್ ಮಾಡ್ತಾ ಇದ್ದರೆ ಅಥವಾ ಯಾವುದಾದ್ರೂ ಶುಭ ಕಾರ್ಯಗಳು ಮಾಡ್ತಾ ಇದ್ದರೆ ಅದರಲ್ಲಿ ಅಡಚಣೆಯನ್ನು ಇಂಡಿಕೇಟ್ ಮಾಡುತ್ತೆ. ಅದು ಅದಕ್ಕೆ ತಲೆಗೆಡಿಸ್ಕೊಳ್ಳುವ ಅವಶ್ಯಕತೆ ಇಲ್ಲ. ಯಾಕಂದರೆ ನಾವು ಸೌತೆಕಾಯಿಯನ್ನು ಶಿವನಿಗೆ ಹೋಲಿಸ್ತೀವಿ. ಯಾಕಂದರೆ ತ್ರ್ಯಂಬಕಂ ಯಜಾಮಯೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷಿಯ ಮಾಮೃತಾತ್ ಅಂತ. ಅಂದರೆ ಸೌತೆಕಾಯಿ ಹೇಗೆ ಬಳ್ಳಿಯಿಂದ ಬೇರ್ಪಡೋದಿಲ್ವೋ, ಸಣ್ಣ ಬಳ್ಳಿ ಆದ್ರೂ ಆ ರೀತಿಯಾಗಿ ಆ ಪ್ರಾಣಶಕ್ತಿಯನ್ನು ಮೃತ್ಯುಂಜಯ ಇಟ್ಕೊಂಡಿರ್ತಾನೆ, ಅನುಗ್ರಹ ಮಾಡ್ತಾನೆ ಅಂತ. ಅದಕ್ಕೋಸ್ಕರ ಈ ರೀತಿಯಾಗಿ ಒಡೆದ ಸೌತೆಕಾಯಿಗಳು ಕಂಡಾಗ ಅದು ಅಶುಭ ಸೂಚನೆ. ಆರೋಗ್ಯದ ವಿಚಾರದಲ್ಲಿ ಕೂಡ ಸ್ವಲ್ಪ ಸಮಸ್ಯೆ ಆಗಬಹುದು ನಿಮಗೆ, ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಿಗಾದ್ರೂ ಆರೋಗ್ಯದ ಸಮಸ್ಯೆ ತೊಂದರೆ ಆಗ್ಬೋದು. ಅದಕ್ಕೆ ನೀವೇನು ಮಾಡಿ, ಮೃತ್ಯುಂಜಯ ಸ್ವಾಮಿ ದೇವಸ್ಥಾನದಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಮತ್ತು ಬಿಲ್ವಪತ್ರೆಯನ್ನು ಅರ್ಪಣೆ ಮಾಡಿ ಬನ್ನಿ, ಈ ದೋಷ ನಿವಾರಣೆ ಆಗುತ್ತೆ. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಇನ್ನು ಗುರುಜಿ, ನಾನು ಆಗ್ಲೇ ಕೇಳ್ತಾ ಇದ್ದೆ, ಕನಸಿನಲ್ಲಿ ಏನಾದರೂ ಆಹಾರ ಅನ್ನೋಂಥದ್ದು ಕಂಡು ಬಂದರೆ ಏನು ಫಲಗಳನ್ನ ಸೂಚಿಸುತ್ತೆ ಅದು ಅಂತ. ಅಮ್ಮ, ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು, ಈ ರೀತಿಯಾಗಿ ಏನಾದ್ರೂ ಕನಸಿನಲ್ಲಿ ಆಹಾರ, ಅತಿಯಾದ ಆಹಾರವನ್ನು ಸೇವನೆ ಮಾಡುವಂಥ ರೀತಿಯಲ್ಲಿ ಕಂಡ್ರೆ ಅದು ಅಷ್ಟೊಂದು ಒಳ್ಳೆಯದಲ್ಲ. ಯಾಕೆ ಅಷ್ಟೊಂದು ಒಳ್ಳೆಯದಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದರೆ, ಅಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರುವಂಥದ್ದು ಆಹಾರದ ಕೊರತೆ ಮನೆಯಲ್ಲಿ ದರಿದ್ರದ ಸಂಕೇತವನ್ನು ಇಂಡಿಕೇಟ್ ಮಾಡುತ್ತೆ. ಅಂದರೆ ಮನೆಯಲ್ಲಿ ನಮಗೆ ತಿಂಗಳು ಮೇಂಟೆನೆನ್ಸು ಕೂಡ ತೊಂದರೆ ಆಗುವಂಥ ಸಾಧ್ಯತೆಗಳನ್ನು ಈ ಆಹಾರ ತಿಳಿಸುತ್ತೆ ಅನ್ನುವಂಥ ವಿಚಾರವನ್ನು ನಾವು ತಿಳ್ಕೊಬೇಕಾಗ್ತದೆ. ಇನ್ನು ಪ್ರಮುಖವಾಗಿ ಒಬ್ರು ಕಾಲರ್ ಹಿಡಿದ್ದಾರೆ ಗುರುಜಿ. ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಪುಷ್ಪಲತಾ ಅಂತ. ಎಲ್ಲಿಂದ ಕರೆ ಮಾಡ್ತಿರೋದು? ನಂಜನಗೂಡಿಂದ. ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಮಗನ ಬಗ್ಗೆ. ನಿಮ್ಮ ಟಿವಿ ವಾಲ್ಯೂಮ್ನ ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿ, ಗುರುಜಿಯವರಿದ್ದಾರೆ, ಮಾತನಾಡಿ ಮಾ. ಓಕೆ. ಹಲೋ. ನಮಸ್ತೆ. ನಮಸ್ತೆ ಗುರುಜಿ. ಅಮ್ಮ ನಮಸ್ಕಾರ, ಹೇಳಿ ಅಮ್ಮ. ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಅವ್ರ ಹೆಸರಮ್ಮ? ಗಣೇಶ್ ಅಂತ. ಓಕೆ, ಏನು ವಿಚಾರವಾಗಿ ಕೇಳಬೇಕಿತ್ತಮ್ಮ? ಅವನ ಡೇಟ್ ಆಫ್ ಬರ್ತು 14/11/2010. ಹಲೋ. ನೋಡ್ತಾ ಇದ್ದೀನಮ್ಮ. 14/11/2010. ನಿಮ್ಮದು ಟಿ ವಿ ವಾಲ್ಯೂಮ್ ಕಮ್ಮಿ ಮಾಡ್ತೀರಾ? ಓಕೆ, ಟೈಮ್ ಹೇಳಮ್ಮ. ಬೆಳಗ್ಗೆ 9:30 10 ಗಂಟೆ. ಕರೆಕ್ಟಾಗಿ ಗೊತ್ತಿಲ್ಲ. 10 ಗಂಟೆ ಗುರುಜಿ. ಬೆಳಿಗ್ಗೆ ಅಲ್ವಾ? ಹಲೋ, ಹಲೋ. ಬೆಳಿಗ್ಗೆ ಅಲ್ವೇನಮ್ಮ? ಬೆಳಿಗ್ಗೆ. ಧನಿಷ್ಠ ನಕ್ಷತ್ರದಲ್ಲಿ ಹುಟ್ಟಿರೋದು, ಕುಂಭರಾಶಿ, ಕರೆಕ್ಟಾ? ಕರೆಕ್ಟ್ ಗುರುಜಿ. ಓಕೆ, ಏನು ಪ್ರಶ್ನೆ ನಿಮ್ಮದು? ಗುರುಜಿ, ಅವನ ಹೆಲ್ತ್ ಬಗ್ಗೆ ಮುಂದೆ. ಆ್ಯಕ್ಚುಲಿ ಜಾತಕ ಚೆನ್ನಾಗಿದೆಯಮ್ಮ. ಈ ಜಾತಕ ತುಂಬ ಚೆನ್ನಾಗಿದೆ. ನೀವು ಇವ್ರನ್ನ ತುಂಬ ಒಳ್ಳೆ ವಾತಾವರಣದಲ್ಲಿ ಬೆಳೆಸಿದ್ರೆ ಒಬ್ಬರು ಒಳ್ಳೆ ಅಧಿಕಾರಿ ಆಗುವಂಥ ಜಾತಕ ಇದು.
ಒಂದು ಒಳ್ಳೆ ಜಾಬಲ್ಲಿ ಕೆಲಸ ಮಾಡುವಂಥ ಯೋಗ ಇದೆ ಜಾತಕದಲ್ಲಿ. ಬಟ್ ಪ್ರಾಬ್ಲಮ್ ಏನಂದರೆ ನೀಚ ರಾಹು ಲಗ್ನದಲ್ಲಿರೋದ್ರಿಂದ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ಮು ಮತ್ತು ಚಂಚಲತೆ ಅಂತ ಕರಿತೀವಿ. ಧನುರ್ ಲಗ್ನದವ್ರಿಗೆ ಮೊದಲೇ ಕಾನ್ಸಂಟ್ರೇಷನ್ ಕಮ್ಮಿ, ಪ್ಲಸ್ ರಾಹು ನೀಚನಾಗಿರೋದ್ರಿಂದ ಕಾನ್ಸಂಟ್ರೇಷನ್ ಪ್ರಾಬ್ಲಮ್ ಇರುತ್ತೆ ಇವ್ರಿಗೆ. ಅಂದರೆ ಹೋಗ್ತಾ ಹೋಗ್ತಾ ಚಂಚಲ, ಗೊಂದಲ, ಕಾನ್ಸ್ಟೆಂಟ್ ಮೈಂಡ್ ಇರಲ್ಲ, ಈ ಥರ ಡಿಸ್ಟರ್ಬೆನ್ಸ್ ಇರುತ್ತೆ. ಹಾಂ ಗುರುಜಿ. ಇವ್ರನ್ನ ಒಳ್ಳೆ ವಾತಾವರಣದಲ್ಲಿ ಬೆಳೆಸಿ ಅಮ್ಮ, ತುಂಬ ಒಳ್ಳೆ ಜಾತಕ, ಲೈಫಲ್ಲಿ ತುಂಬ ಇಂಪ್ರೂವ್ಮೆಂಟ್ ಆಗ್ತಾರೆ. ಅನುಕೂಲ ಇದ್ದರೆ ಒಂದು ಸರ್ಪಶಾಂತಿ ಮಾಡಿಸ್ಕೊಂಡು ಒಂದು ನಾಗರ ಪ್ರತಿಮೆಯನ್ನು ದಾನ ಮಾಡಿ, ಅಥವಾ ನಿಮ್ಮ ಮಗನ ಹೆಸರಲ್ಲಿ ವರ್ಷಕ್ಕೊಂದ್ಸರಿ ಸುಬ್ರಹ್ಮಣ್ಯ ಸ್ವಾಮಿಗೆ ಹಾಲಿನ ಅಭಿಷೇಕ ಮಾಡಿಸೋದ್ರಿಂದ ಕೂಡ ಈ ದೋಷ ಕಮ್ಮಿ ಆಗುತ್ತಮ್ಮ. ಮತ್ತು ದುರ್ಗಾರಾಧನೆ, ರಾಹು ಲಗ್ನದಲ್ಲಿದ್ದಾಗ ದುರ್ಗಿ ಪೂಜೆ ಮಾಡುವಂಥದ್ದು, ಆಂಜನೇಯ ಸ್ವಾಮಿನ ಆರಾಧನೆ ಮಾಡುವಂಥದ್ದು ಒಳ್ಳೆಯದು. ಜಾತಕ ಚೆನ್ನಾಗಿದೆಯಮ್ಮ, ದ್ವಿತೀಯಾಧಿಪತಿ ದಶಮ ಸ್ಥಾನದಲ್ಲಿದ್ದಾನೆ, ಒಳ್ಳೆ ಉದ್ಯೋಗಸ್ಥ, ಒಳ್ಳೆ ವಿದ್ಯಾಭ್ಯಾಸದಲ್ಲಿ ಅನುಕೂಲ ಆಗುತ್ತೆ. ಆದರೆ ಕಂಡೀಷನ್ ಅಪ್ಲೇ, ಲಗ್ನದಲ್ಲಿ ರಾಹು ಇರೋದ್ರಿಂದ ಇವ್ರನ್ನ ಒಳ್ಳೆ ಎನ್ವೈರ್ನಮೆಂಟಲ್ಲಿ ಬೆಳೆಸಬೇಕು. ಮತ್ತು ಪ್ರಮುಖವಾಗಿ ಇವ್ರಿಗೆ ಡಸ್ಟ್ ಅಲರ್ಜಿ, ಸೈನಸ್ ಪ್ರಾಬ್ಲಮ್ಮು, ಸಣ್ಣ ಪುಟ್ಟ ಹೆಲ್ತ್ ಇಶ್ಯೂಸ್ ಇದ್ದೇ ಇರುತ್ತೆ. ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಡಿ. ಓಕೆ. ಇನ್ನು ಗುರುಜಿ, ಕನಸಿನಲ್ಲಿ ಆಗುವಂತಹ ಕೆಟ್ಟ ಪರಿಣಾಮಗಳಿಗೆ ಪರಿಹಾರಗಳೇನು ಅಂತ ಹೇಳಿ? ನಮ್ಮ ಕಾರ್ಯಕ್ರಮದ ಕೊನೆಗೆ ಬಂದ್ಬಿಟ್ವಿ ನಾವು. ಇನ್ನೂ ತುಂಬ ವಿಚಾರ ಇತ್ತು. ಮೊಸಳೆ ಕಾಣಬಾರ್ದು. ಮೊಸಳೆ ಕಂಡ್ರೆ ನಿಮ್ಮ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ರೆ, ನೀವು ಚೆನ್ನಾಗಿದ್ದರೆ, ನಿಮ್ಮ ಸ್ನೇಹಿತರು ನಿಮ್ಮ ಕಾಲು ಎಳಿತಾರೆ, ನಿಮಗೆ ತೊಂದರೆ ಕೊಡ್ತಾರೆ ಅನ್ನುವಂಥ ಸೂಚನೆಯನ್ನು, ನಿಮ್ಮ ಆತ್ಮೀಯರೇ ನಿಮಗೆ ಮೋಸ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಮೊಸಳೆ ತೋರಿಸುತ್ತೆ. ಮತ್ತು ಬೆಕ್ಕು ಕಾಣಬಾರ್ದು. ಬೆಕ್ಕು ಕಂಡ್ರೆ ಕೆಡಕಾಗುವಂಥದ್ದು. ಮತ್ತು ಬಿಳಿ ಬೆಕ್ಕೇನಾದರೂ ಕಂಡ್ರೆ ಮತ್ತು ಕಪ್ಪು ಬೆಕ್ಕು, ಈ ಎರಡು ಬೆಕ್ಕುಗಳಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗ್ತದೆ. ಕಪ್ಪು ಬೆಕ್ಕು ಕಂಡ್ರೆ ನಿಮ್ಮ ಸಾಮರ್ಥ್ಯವನ್ನು ಜಾಸ್ತಿ ತೋರಿಸ್ಬೇಕಾಗ್ತದೆ, ಅಡಚಣೆಗಳು ಜಾಸ್ತಿ ಇರುತ್ತೆ. ಬಿಳಿ ಬೆಕ್ಕು ಏನಾದರೂ ಕಂಡ್ರೆ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ ಅನ್ನುವಂಥ ವಿಚಾರವನ್ನು ಆ ಕನಸುಗಳು ತೋರಿಸುತ್ತೆ. ಇದಕ್ಕೆ ನೀವು ಒಬ್ರು ಕಾಲರ್ ಹಿಡಿತಾರೆ ಗುರುಜಿ. ನಮಸ್ತೆ, ನಿಮ್ಮ ಹೆಸರು? ನಿಮ್ಮ ವಾಯ್ಸ್ ಬ್ರೇಕ್ ಆಗ್ತಾ ಇದೆ ಸರ್. ಹಲೋ, ನಿಮ್ಮ ಹೆಸರು ಹೇಳಿ. ಹೆಸರು ಬೇಡ, ಹಾಗೆ ಇದು ಮಾಡ್ತೀನಿ. ಹಾಂ ಹೇಳಿ, ಯಾರ ಬಗ್ಗೆ ಕೇಳಬೇಕಾಗಿತ್ತು? ನನ್ನ ಬಗ್ಗೆ. ಗುರುಜಿ ಅವರಿದ್ದಾರೆ, ಮಾತನಾಡಿ. ನಮಸ್ತೆ, ಹೇಳಿ ಸರ್. ಸರ್, 30/11/1979. 30/11/1979. ರಾತ್ರಿ 11:30. ರಾತ್ರಿ 11:30. ಓಕೆ. ಅಶ್ವಿನಿ ನಕ್ಷತ್ರ, ಮೇಷ ರಾಶಿ. ಹೌದು, ಕರೆಕ್ಟ್. ನಿಮ್ಮ ಲೆಕ್ಕ ಕರೆಕ್ಟ್. ಹೇಳಿ ಸರ್, ಏನು ವಿಚಾರ? ಅದೇ ನಂದು ಏನೂ ಇದಾಗಿಲ್ಲ, ಮತ್ತೆ ಮ್ಯಾರಿಡ್ ಅದ್ರದ್ದು ಚೆಕ್ ಮಾಡ್ಬೇಕು. ಕೇಳಬೇಕಿತ್ತಾ? ಓಕೆ, ನೋಡಿ, ನಿಮ್ಮ ಜಾತಕದಲ್ಲಿ ಸಪ್ತಮದಲ್ಲಿ ಕೇತು, ಮೋಕ್ಷಕಾರಕನಾಗಿರುವಂಥ ಕೇತು ಕೂತಿದ್ದಾನೆ. ಜೊತೆಗೆ ನಿಮ್ಮ ಜಾತಕದಲ್ಲಿ ಸಪ್ತಮಾಧಿಪತಿ ಮಾರಕನಾಗಿ 2ನೇ ಮನೇಲಿ ಮಾಂದಿ ಸಂಬಂಧ ಇರೋದ್ರಿಂದ ಇದನ್ನ ಡಿಲೇ ಮ್ಯಾರೇಜ್ ಅಂತ ಕರಿತೀವಿ. ಅಥವಾ ಅರ್ಲಿ ಮ್ಯಾರೇಜಲ್ಲಿ ಅಥವಾ ಅರ್ಲಿ ಏಜಲ್ಲಿ ಲವ್ ಆಗಿರುತ್ತೆ, ಕ್ಯಾನ್ಸಲ್ ಆಗಿರುತ್ತೆ, ಈ ಥರದ್ದೇನೋ ಡಿಸ್ಟರ್ಬೆನ್ಸ್ ಇರುತ್ತೆ ಅಂತ ಹೇಳ್ತೀವಿ. ಮತ್ತು ಈ ಮದುವೆ ಅಂತ ಬಂದಾಗ 2021 ಏಪ್ರಿಲ್ ನಂತರ 2021 ನವಂಬರ್ ಒಳಗೆ ನಿಮಗೆ ಮದುವೆ ಯೋಗ ಇದೆ. ಅದರೊಳಗಡೆ ನೀವು ಮದುವೆ ಮಾಡಿಕೊಂಡ್ರೆ ಖಂಡಿತವಾಗಿ ಅನುಕೂಲ ಆಗುತ್ತೆ. 2021 ಕ್ರಾಸ್ ಆದರೆ ಮದುವೆ ಆಗೋದು ತುಂಬ ಕಷ್ಟ. ಅದರಿಂದ ನವಂಬರ್ ಒಳಗಡೆ ಮಾಡ್ಕೊಳ್ಳಿ. ಮದುವೆ ಬೇಗ ಸೆಟ್ ಆಗಲಿಕ್ಕೆ ಭಾಳ ಸರಳ ಪರಿಹಾರ, ಶಕ್ತಿ ಗಣಪತಿ ಪೂಜೆಯನ್ನು ಮಾಡಿ. ಯಾಕಂದರೆ 7ನೇ ಮನೇಲಿ ಕೇತು ಕೂತಿರೋದ್ರಿಂದ, ಕೇತು ಗಣಪತಿಗೆ ಕಾರಕನಾಗಿರೋದ್ರಿಂದ ಶಕ್ತಿ ಗಣಪತಿಯ ಮೂಲ ಮಂತ್ರವನ್ನು ಪ್ರತಿನಿತ್ಯ 108 ಸರಿ ಜಪ ಮಾಡ್ತಾ ಬನ್ನಿ. ಮತ್ತು ಮನೆಯಲ್ಲಿ ಮಂಗಳವಾರದ ದಿನ ಶಕ್ತಿ ಗಣಪತಿಯ ಹೋಮವನ್ನು ಮಾಡಿಸ್ಕೊಳ್ಳಿ. ಖಂಡಿತವಾಗಿಯೂ ಬೇಗ ಮದುವೆ ಆಗುತ್ತೆ. ಟೆನ್ಷನ್ ತಗೊಳ್ಳೋದು ಬೇಡ. ಒಳ್ಳೇದಾಗಲಿ ಸರ್. ಧನ್ಯವಾದ ಕರೆ ಮಾಡಿದ್ದಕ್ಕೆ. ಧನ್ಯವಾದ. ಈ ಥರ ಜಾತಕಗಳ ಕಾಂಬಿನೇಷನ್ ಬಂದಾಗ ಏನಾಗ್ಬಿಟ್ಟಿರುತ್ತೆ, ಒಂದು ಡಿಲೇ ಮ್ಯಾರೇಜು ಅಥವಾ ಮದುವೆ ಆಗಿ ಅಷ್ಟೊಂದು ಹೊಂದಾಣಿಕೆ ಆಗದೆ ಇಬ್ಬರು ದೂರ ಆಗುವಂಥ ಪರಿಸ್ಥಿತಿಗಳು, ಈ ಥರದ್ದೆಲ್ಲ ಉಂಟಾಗ್ತದೆ. ಅದರಿಂದ ಇಂಥ ಜಾತಕಗಳಿಗೆ ನಾವೇನು ಹೇಳ್ತೀವಿ ಅಂದರೆ ಬೇಗ ನಾವು ಮದುವೆ ಮಾಡ್ಕೋಬೇಕಾಗ್ತದೆ, ಇಲ್ಲಾಂದರೆ ಕಾರಣಾಂತರಗಳಿಂದ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ತೀವಿ. ಆ ಪರಿಹಾರ ಮಾಡ್ಕೊಳ್ಳಿ ಸರ್, ಒಳ್ಳೇದಾಗಲಿ. ಇನ್ನು ದುರ್ಗಾ ಮಂತ್ರ, ಈ ಕನಸಿಗೆ ದುರ್ಗಾ ಮಂತ್ರ ತುಂಬ ಪವರ್ಫುಲ್. ಯಾ ದೇವಿ ಸರ್ವಭೂತೇಶು ನಿದ್ರರೂಪೇಣ ಸಮಸ್ಥಿತ ನಮಸ್ತಸ್ಮೈ ನಮಸ್ತಸ್ಮೈ ನಮೋ ನಮಃ. ಮತ್ತು ನರಸಿಂಹ ಮಂತ್ರ, ಓಂ ಹಂ ಫಟ್ ನರಸಿಂಹ ಸ್ವಾಹ, ಈ ಮಂತ್ರವನ್ನು, ಅಥವಾ ಹನುಮ ಮಂತ್ರ, ರಾಮಸ್ಕಂದಂ ಹನುಮಂತಂ ವೈನತೇಯಂ ರುಕೋದರಂ ಶಯನಾಯ ಸ್ಮರೆಯ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ ಮಂತ್ರವನ್ನು, ಈ ಮೂರಲ್ಲಿ ಯಾವುದಾದ್ರು ಮಂತ್ರವನ್ನು ರಾತ್ರಿ ಮಲಗುವಂಥ ಸಂದರ್ಭದಲ್ಲಿ 3 ಬಾರಿ ಅಥವಾ 21 ಬಾರಿ ಜಪ ಮಾಡಿ ಮಲ್ಕೊಳ್ಳೋದ್ರಿಂದ ಈ ಕನಸಿನ ದೋಷಗಳೆಲ್ಲವೂ ಕೂಡ ನಿವಾರಣೆ ಆಗ್ತದೆ. ನರಸಿಂಹ ದುರ್ಗಿ ಆರಾಧನೆ ಮಾಡೋದ್ರಿಂದ ಕೂಡ ಈ ಕನಸಿನ ದೋಷಗಳು ನಿವಾರಣೆ ಆಗ್ತದೆ.
ನಾಳೆ ಭೇಟಿ ಮಾಡೋಣ. ಯಾರಿಗೆಲ್ಲ ಜ್ಯೋತಿಷ್ಯವನ್ನು ಕಲಿಬೇಕು ಅಂತ ಆಸಕ್ತಿ ಇರುತ್ತೆ ಅವರು ಕರೆ ಮಾಡಿ, ಮತ್ತು ಆನ್ಲೈನ್ ಮುಖಾಂತರ ಜಾತಕ ಪರಿಶೀಲನೆ ಮಾಡಬೇಕು ಅಂದರೂ ಕೂಡ ಕರೆ ಮಾಡಿ. ಆ ಮಲೆಮಹದೇಶ್ವರ ನಿಮಗೆ ಆಯುರ ಆರೋಗ್ಯ ಕೊಟ್ಟು ಕಾಪಾಡಲಿ. ನಮಸ್ಕಾರ. ಧನ್ಯವಾದ ಗುರುಜಿ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿದ್ದು ಇಷ್ಟೆಲ್ಲ ವಿಶೇಷವಾದಂಥ ಮಾಹಿತಿಯನ್ನು ನೀಡಿದ್ದಕ್ಕೆ. ನಮಸ್ಕಾರಮ್ಮ. ಇನ್ನು ವೀಕ್ಷಕರೇ, ತಿಳಿದ್ರಲ್ಲ ಈ ದಿನದ ಕಾರ್ಯಕ್ರಮದಲ್ಲಿ ಕನಸು ಅಂದ್ರೆ ಏನು, ಕನಸಿನಲ್ಲಿ ಏನಾದರೂ ಪ್ರಾಣಿಗಳು ಕಂಡು ಬಂದರೆ ಏನೆಲ್ಲ ಫಲಗಳು ಲಭಿಸುತ್ತೆ ಅಂತ ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಭೇಟಿಯಾಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಎಷ್ಟೆಲ್ ಟಿವಿ, ಸದಾ ನಿಮ್ಮೊಂದಿಗೆ.